ನಮಸ್ಕಾರ, ನಾನು ನಿಮ್ಮ ಮಾಂತೇಶ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ATM ಪಿನ್ ಜನ್ರೇಷನ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕಂತ ಲೈವ್ ಆಗಿ ಈ ವಿಡಿಯೋದಲ್ಲಿ ಕಂಪ್ಲೀಟವಾಗಿ ಮಾಹಿತಿಯನ್ನು ಕೊಡುತ್ತಿದ್ದೇನೆ. ಪಿನ್ ಜನ್ರೇಷನ್ ಮಾಡುವಾಗ ನೀವು ಯಾವ ರೀತಿ ಮೆಸೇಜ್ ಹಾಕಬೇಕು, ಯಾವ ಮೆಸೇಜ್ ಹಾಕಬಾರ್ದು, ಮತ್ತು ನೀವು ಮಿಸ್ಟೇಕ್ ಹೇಗೆ ಮಾಡ್ತೀರಾ, ಈ ವಿಡಿಯೋದಲ್ಲಿ ಕಂಪ್ಲೀಟವಾಗಿ ಹೇಳ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ಕೊನೆವರೆಗೂ ನೋಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಿಮ್ಮ ಕಾರ್ಡನ್ನು ಇನ್ಸರ್ಟ್ ಮಾಡಿ. ಸೆಟ್ ಮಾಡಿದ ಮೇಲೆ ಅದು ಚಿಪ್ ಇರುತ್ತಲ್ಲ, ಅದು ಸ್ಕ್ಯಾನ್ ಆಗುತ್ತೆ. ಇಲ್ಲಿ ರೈಟ್ ಸೈಡ್ ಇಂಟರ್ನ್ಯಾಷನಲ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಪ್ಲೀಸ್ ವೇಟ್ ಮಾಡಿ, ಒಂದು 5 ಸೆಕೆಂಡ್ ತಗೋತೆ. ಪ್ಲೀಸ್ ವೇಟ್. ಇಲ್ಲಿ ರೈಟ್ ಸೈಡ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಂಗ್ಲೀಷ್. ಈ ಕಡೆ ಲೆಫ್ಟ್ ಸೈಡ್ ಬನ್ನಿ, ಸೆಕೆಂಡ್ ಆಪ್ಷನ್ಸ್ ಇದೆ ನೋಡಿ, ಪಿನ್ ಜನ್ರೇಷನ್. ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ಲೀಸ್ ಎಂಟರ್ ಯುವರ್ ಅಕೌಂಟ್ ನಂಬರ್ ಅಂತ 11 ಡಿಜಿಟ್ ನಂಬರ್ ಇರುತ್ತೆ ಅಕೌಂಟ್ ನಂಬರ್. ಅದನ್ನು ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿದ ಮೇಲೆ ಫ್ರೆಶ್ ಇಫ್ ಕರೆಕ್ಟ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ನಿಮ್ಮ ಫೋನ್ ನಂಬರ್ ಹಾಕಿ. ನಿಮ್ಮ ಅಕೌಂಟಿಗೆ ಯಾವ ಫೋನ್ ನಂಬರ್ ಲಿಂಕ್ ಇರುತ್ತಲ್ಲ, ಅದೇ ನಂಬರಲ್ಲಿ ಎಂಟರ್ ಮಾಡಬೇಕು. ಫೋನ್ ನಂಬರ್ ಎಂಟರ್ ಮಾಡಿದ ಮೇಲೆ ಸೇಮ್ ಪ್ರೆಸ್ ಇಫ್ ಕರೆಕ್ಟ್, ಅದರ ಮೇಲೆ ಕ್ಲಿಕ್ ಮಾಡಿ. ಈ ಥರ ವೇಟ್ ಮಾಡಿ, ಪ್ಲೀಸ್ ವೇಟ್ ಮಾಡಿ. ವೇಟ್ ಮಾಡಿದ ಮೇಲೆ ಈ ಥರ ಒಂದು ರೆಸಿಪ್ಟ್ ಬರುತ್ತೆ. ರೆಸಿಪ್ಟ್ ಬಂದಮೇಲೆ ಇದ್ರ ಮೇಲೆ ಇರುತ್ತೆ ಪಿನ್ ಜನ್ರೇಷನ್ ರಿಕ್ವೆಸ್ಟ್ ಟೇಕನ್ ಸಕ್ಸಸ್ಫುಲಿ. ನಿಮಗೆ ಇಲ್ಲಿ ಕ್ಲಿಯರ್ವಾಗಿ ತೋರಿಸಿ ನೋಡಿ, ಸ್ಕ್ರೀನ್ ಮೇಲೆ ರೈಟ್ ಸೈಡು ಇಂಗ್ಲೀಷ್ನಲ್ಲಿದೆ, ಲೆಫ್ಟ್ ಸೈಡು ಕನ್ನಡದಲ್ಲಿದೆ. ಜನ ಎಲ್ಲ ಮಿಸ್ಟೇಕ್ ಮಾಡೋದೇ ಇಲ್ಲೇ. ಎಲ್ಲರೂ ಕರೆಕ್ಟಾಗಿ ಹಾಕ್ತೀರ, ಅಕೌಂಟ್ ನಂಬರ್, ಫೋನ್ ನಂಬರ್ ಹಾಕಿದ ಮೇಲೇನೂ ರಾಂಗ್ ಮಾಡ್ತೀರಾ ಮೆಸೇಜ್ ಬಂದ ಮೇಲೆ. ಮೆಸೇಜ್ ಇಲ್ಲಿ ಕ್ಲಿಯರ್ ನಿಮ್ಗೆ ಹೇಳ್ತೀನಿ ನೋಡಿ. ಇಲ್ಲಿ ಫಾರ್ ಡೆಬಿಟ್ ಕಾರ್ಡ್ ಎಂಡಿಂಗ್ ಅಂತೆ 6732 ಅಂತ. ಈ ನಂಬರ್ ನಿಮ್ಮ ATM ಕಾರ್ಡಿನ ಲಾಸ್ಟ್ 4 ಡಿಜಿಟ್ ನಂಬರ್. ಈ ನಂಬರನ್ನು ಹಾಕಬೇಡಿ. ಈ ನಂಬರ್ ಹಾಕಿದರೆ ರಾಂಗ್ ಆಗುತ್ತೆ. ರಾಂಗ್ ಆಯಿತು ಅಂದರೆ ನೀವು ಮತ್ತೆ 24 ಅವರ್ಸ್ ವೇಟ್ ಮಾಡಬೇಕಾಗುತ್ತೆ, ಒಂದು ದಿನ ವೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಇದೆ ನೋಡಿ 3762 ಅಂತ, ಇದು ಇಂಗ್ಲೀಷ್ ವರ್ಡ್ನಲ್ಲಿರುತ್ತೆ. ಈ ನಂಬರನ್ನು ನೀವು ಹಾಕಬೇಕು. ಯಾವ ಯೂಟ್ಯೂಬರ್ಸು ಹೇಳೋಂಗಿಲ್ಲ ಈ ಥರ ಮೆಸೇಜ್ ಓಪನ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನೀವು ಯಾವ ಸ್ಟೆಪ್ ಹೇಗೆ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಬನ್ನಿ. ಮತ್ತೆ ಕಾರ್ಡನ್ನು ಇನ್ಸರ್ಟ್ ಮಾಡಿ, ಇಲ್ಲಿ ಇಂಟರ್ನ್ಯಾಷನಲ್ ಮೇಲೆ ಕ್ಲಿಕ್ ಮಾಡಿ. ಪ್ಲೀಸ್ ವೇಟ್, ಒಂದು 5 ಸೆಕೆಂಡ್ ತಗೋತೆ. ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಂಗ್ಲೀಷ್. ಲೆಫ್ಟ್ ಸೈಡ್ ಇದೆ ನೋಡಿ ಬ್ಯಾಂಕಿಂಗ್ ಅಂತ. ಬ್ಯಾಂಕಿಂಗ್ ಮೇಲೆ ಕ್ಲಿಕ್ ಮಾಡಿ. ರೈಟ್ ಸೈಡ್ ಬನ್ನಿ, ಪಿನ್ ಚೇಂಜ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಯಾವುದಾದ್ರು ಇಲ್ಲಿ 2 ನಂಬರನ್ನು ಹಾಕಿ ಎಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫಸ್ಟ್ ನಿಮ್ಮ ಫೋನಿಗೆ SMS ಇರುತ್ತಲ್ಲ, ಫಸ್ಟ್ಗೆ ಅದನ್ನೇ ಇಲ್ಲಿ ಎಂಟರ್ ಮಾಡಬೇಕು. ಆಮೇಲೆ ನಿಮಗೆ ಯಾವುದಾದ್ರು 4 ಡಿಜಿಟ್ ನಂಬರ್ ನೆನಪಿತ್ತು ಅಂದರೆ ಅದನ್ನು ಇಲ್ಲಿ ಎಂಟರ್ ಮಾಡಬೇಕು. 2 ಟೈಮ್ಸ್ ಹಾಕಬೇಕು. 2 ಟೈಮ್ಸ್ ಹಾಕಿದ ಮೇಲೆ ಪಿನ್ ಚೇಂಜ್ ಆಗಬೇಕು.